ರಾಜ್ಯದ 9 ವಿಶ್ವವಿದ್ಯಾಲಯಗಳನ್ನು ಮುಚ್ಚಲು ಮುಂದಾಗಿರುವ ರಾಜ್ಯ ಸರ್ಕಾರದ ನಿರ್ಧಾರವನ್ನು ಖಂಡಿಸಿ ಹುಬ್ಬಳ್ಳಿಯಲ್ಲಿಂದು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿನ ಸದಸ್ಯರು ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದರು. ದೂರದರ್ಶನದೊಂದಿಗೆ ವಿದ್ಯಾರ್ಥಿ ಪೃಥ್ವಿರಾಜ್ ರಾಜ್ಯ ಸರ್ಕಾರದ ಬೊಕ್ಕಸದಲ್ಲಿ ಹಣವಿಲ್ಲ ಎನ್ನುವ ಕಾರಣ ನೀಡಿ ವಿಶ್ವವಿದ್ಯಾಲಯಗಳನ್ನು ಮುಚ್ಚುವ ನಿರ್ಧಾರ ಸರಿಯಲ್ಲ ಎಂದು ಹೇಳಿದರು. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಹುಬ್ಬಳ್ಳಿಯ ಘಟಕದಿಂದ ಇಡೀ ರಾಜ್ಯಾದ್ಯಂತ ಹೋರಾಟಗಳನ್ನು ಹಮ್ಮಿಕೊಂಡಿದೆ. ಕರ್ನಾಟಕ ರಾಜ್ಯದ 9 ವಿಶ್ವವಿದ್ಯಾಲಯಗಳನ್ನು ಮುಚ್ಚಬೇಕು ಅಂತ ರಾಜ್ಯ ಸರ್ಕಾರ ಏನು ಹೊರಡಿಸ್ತಾ ಇದೆ. ಫ್ರೀ ಗ್ಯಾರಂಟಿಯನ್ನು ಕೊಡ್ತಾ ಇದೆ. ಅಭಿನಂದನೆ ಸಲ್ಲಿಸ್ತೀನಿ ರಾಜ್ಯ ಸರ್ಕಾರಕ್ಕೆ. ಆದ್ರೆ ಫ್ರೀ ಎಜುಕೇಶನ್ ಘೋಷಣೆ ಮಾಡ್ಬೇಕು ರಾಜ್ಯ ಸರ್ಕಾರ. ಹಣ ಇಲ್ಲ ಅಂತ ಮಾಡ್ತಾ ಇರ್ತಕ್ಕಂಥದ್ದು ತಪ್ಪು. ಅದಕ್ಕಾಗಿ ವಿದ್ಯಾರ್ಥಿ ಪರಿಷತ್ ಭಿಕ್ಷಾಟನೆ ಮಾಡಿ ರಾಜ್ಯ ಸರ್ಕಾರಕ್ಕೆ ಹಣ ಕಳಿಸುವಂತ ವ್ಯವಸ್ಥೆ ಮಾಡ್ತಾ ಇದೀವಿ. ವಿಶ್ವವಿದ್ಯಾಲಯ ದುಡ್ಡಿಲ್ಲ ಅಂದ್ರೆ ನಾವು ವಿದ್ಯಾರ್ಥಿಗಳು ಹಣ ಸಂಗ್ರಹ ಮಾಡ್ತೀವಿ ಅಂತ. ಮತ್ತೋರ್ವ ವಿದ್ಯಾರ್ಥಿನಿ ರಕ್ಷಿತಾ, ಒಂದು ವಿಶ್ವವಿದ್ಯಾಲಯ ಮುಚ್ಚಿದರೆ 10,000 ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗುತ್ತಾರೆ. ಇದರ ಅರಿವಿದ್ದರೂ ರಾಜ್ಯ ಸರ್ಕಾರ 9 ವಿಶ್ವವಿದ್ಯಾಲಯಗಳನ್ನು ಮುಚ್ಚುವ ನಿರ್ಧಾರ ಕೈಗೊಂಡಿರುವುದು ಒಳ್ಳೆಯ ಬೆಳವಣಿಗೆಯಲ್ಲ ಎಂದು ಹೇಳಿದರು. ಒಂದು ರೈಲ್ವೆ ಸ್ಟೇಷನ್ ಅನ್ನ ಬಂದ್ ಮಾಡುವುದಿಲ್ಲ ಅಂತಂದ್ರೆ ಸುಮಾರು 10,000ದಿಂದ ಜಾಸ್ತಿ ಸ್ಟೂಡೆಂಟ್ಗಳು ಕಲಿತಕ್ಕಂತ ವಿಶ್ವವಿದ್ಯಾಲಯಗಳನ್ನ ಯಾರನ್ನ ಕೇಳಿ ಮುಚ್ಚಾಕ್ತಿದ್ದಾರೆ ಅನ್ನೋದು ನಮ್ಮ ವಿದ್ಯಾರ್ಥಿ ಪರಿಷತ್ ಇವತ್ತು ದೀನಿಗೆ ಇದು ಭಿಕ್ಷಾಟನೆ ಮಾಡ್ತಾ ಇದೆ. ಈ ನಿಧಿ ಸಂಗ್ರಹನಾದ್ರೂ ಕೊಟ್ಟಾದ್ರೂ ನಾವು ನಮ್ಮ ವಿಶ್ವವಿದ್ಯಾಲಯಗಳನ್ನ ಉಳಿಸ್ಕೊಳ್ತೀವಿ ಅಂತ ಸರ್ಕಾರ ಮೊರೆ ಹೋಗ್ತಾ ಇದೀವಿ. ವಿದ್ಯಾರ್ಥಿ ಕುಮಾರ್, ದೇಶದ ಅಭಿವೃದ್ಧಿಯಲ್ಲಿ ಶಿಕ್ಷಣ ಪ್ರಮುಖ ಪಾತ್ರ ವಹಿಸುತ್ತದೆ. ಆದರೆ ಸರ್ಕಾರವೇ ಶಿಕ್ಷಣದಿಂದ ವಿದ್ಯಾರ್ಥಿಗಳನ್ನು ವಿಮುಖರನ್ನಾಗಿ ಮಾಡುತ್ತಿದೆ ಎಂದರು. ಒಳ್ಳೆ ರೀತಿಯಿಂದ ಜೀವನವನ್ನ ನಡೆಸಕ್ ಸಹಾಯ ಆಗುತ್ತೆ. ಅದು ದಯವಿಟ್ಟು ಸರ್ಕಾರ ಇದನ್ನ ತೀವ್ರವಾಗಿ ನಾವು ಸರ್ಕಾರದ ನಡೆಯನ್ನು ತೀವ್ರ ಖಂಡನೆ ಮಾಡಿ ಸರ್ಕಾರ ಶಿಕ್ಷಣವನ್ನು ಉಳಿಸಬೇಕು, ಶಿಕ್ಷಣವನ್ನು ಬೆಳೆಸಬೇಕು, ಬೆಳೆಸೋದ್ರಿಂದ ದೇಶವನ್ನ ಕಟ್ಟಬೇಕು ಅಂತೇಳಿ ನಾವು ಮನವಿಯನ್ನ ಮಾಡ್ಕೊಡ್ತಾ ಇದ್ದೀವಿ.